ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ RRB ಕಡೆಯಿಂದ ಈಗಾಗಲೇ NTPC ಗ್ರ್ಯಾಜುಯೇಟ್ ಲೆವೆಲ್ ಹಾಗೂ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಈಗಾಗಲೇ ಪೋಸ್ಟ್ಗಳನ್ನ ಕರೆದಿದ್ದು, ಹಾಗೆ ALP ಕೂಡ ಕರೆದಿರ್ತಾರೆ. ಸೊ ಈ ವರ್ಷದಲ್ಲಿ ಇನ್ನೊಂದು ನೋಟಿಫಿಕೇಶನ್ ಆಗ್ತದೆ ಅಂತ ಈಗಾಗಲೇ ಇಲ್ಲಿ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ವರ್ಷದಲ್ಲಿ 30,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಇಲ್ಲಿ RRB ಕಡೆಯಿಂದ ನೋಟಿಫಿಕೇಶನ್ ಆಗಲಿದೆ ಅಂತ ಪೇಪರ್ನಲ್ಲಿ ಬಂದಿದೆ. ಸೊ ಅದರ ಡೀಟೇಲ್ಸನ್ನು ನಾವೀಗ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ರೈಲ್ವೆಯಿಂದ ಬೃಹತ್ ನೇಮಕಾತಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಸೊ 30,307 ಹುದ್ದೆಗಳಿಗೆ ಶೀಘ್ರವೇ ಅಧಿಕೃತ ಅಧಿಸೂಚನೆ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಇಲ್ಲಿ ಪಾರದರ್ಶಕವಾಗಿಸುವ ನಿಟ್ಟಿನಲ್ಲಿ ಆಧಾರ್ ಆಧಾರಿತ KYC ಪರೀಕ್ಷೆ ಕೇಂದ್ರಗಳಲ್ಲಿ ಜಾಮಾರ ಅಳವಡಿಸಿಕೆ ಇತರೆ ಕ್ರಮ ಎಲ್ಲ ವಹಿಸಿರ್ತಾರೆ. ಸೊ 50,000ಕ್ಕಿಂತ ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡುವುದಾಗಿ ಅಂತಲೂ ಹೇಳಿರ್ತಾರೆ. ಜುಲೈ 2ನೇ ವಾರದಲ್ಲಿ ಅಧಿಕೃತ ಪ್ರಕಟಣೆ ಹೊರಡಿಸಲಾಗಿದೆ ಅಂತಲೂ ಇಲ್ಲಿ ಹೇಳಿರ್ತಾರೆ. ಸೊ ತಾಂತ್ರಿಕೇತರ ವಿಭಾಗದಲ್ಲಿ 30,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಸೋದಾಗಿದ್ದು ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಇಲ್ಲಿ ಹುದ್ದೆಗೆ ಅರ್ಹತೆ ಏನಂತ ಅಂದ್ರೆ ಇಲ್ಲಿ ಡಿಗ್ರಿಯನ್ನು ಆಗಿರಬೇಕು, ಇಲ್ಲಿ ಕಲೆ, ವಾಣಿಜ್ಯ, ವಿಜ್ಞಾನ, ಸೊ ಪದವೀಧರರಾಗಿರಬೇಕು. ಈ ಒಂದು ಮೇಲಿನ ಹುದ್ದೆಗಳಿಗೆ ಇಲ್ಲಿ ನೋಡ್ಬೋದು ಹುದ್ದೆಗಳು ಯಾವ್ಯಾವುದಾವಂತ. ಹಾಗೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ PUC ಮೇಲೆ ಕೂಡ ಇಲ್ಲಿ ನಿಮಗೆ ಕರೆದಿರ್ತಾರೆ. ಸೊ ಇಲ್ಲಿ 18 ವಯಸ್ಸಿನಿಂದ 36 ವರ್ಷದೊಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಹುದ್ದೆಗಳಿದಾವಂತ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ನೇಮಕ ನಡೆಯಲಿರುವ ಹುದ್ದೆಗಳ ವಿವರ: ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 6,000 ಚಿಲ್ಲರೆ ಅದಾವ. ಸ್ಟೇಷನ್ ಮಾಸ್ಟರ್ 5,000 ಮೇಲೆ ಅದಾವ. ಗೂಡ್ಸ್ ಟ್ರೈನ್ ಮ್ಯಾನೇಜರ ಇಲ್ಲಿ 3,500 ಮೇಲೆ ಅದಾವ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 7,000 ಮೇಲೆ ಹುದ್ದೆಗಳಿದಾವ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವು 7,000ಕ್ಕಿಂತ ಜಾಸ್ತಿ ಇಲ್ಲಿ ಹುದ್ದೆಗಳಿದಾವ. ಸೊ ಇದು ಕಂಪ್ಯೂಟರ್ ಆಧಾರಿತ ಒಂದು ಟೆಸ್ಟ್ ಇದಾಗಿರ್ತದೆ. ಸೊ ಎಕ್ಸಾಮಿನೇಷನ್. ಸೊ ಇದರಲ್ಲಿ 1/3 ನೆಗೆಟಿವ್ ಕೂಡ ಇರ್ತದೆ. ಸೊ ಈ ಥರ ಒಂದು ಅಧಿಸೂಚನೆ ಏನೈತಿ, ಅವರ ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಜುಲೈನ ಕೊನೆಯ ವಾರದಲ್ಲಿ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 29 ತನಕ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಕೂಡ ಹೇಳಿರ್ತಾರೆ. ಸೊ ಈ ಕರ್ನಾಟಕ ಕಡೆಯಿಂದ ಏನೈತಿ ಎಕ್ಸಾಮ್ಗಳ ನಡೆಸೋದು ಭಾಳ ರೇರ್ ಆಗಿಬಿಟ್ಟದೆ. ಈಗ KE ಕಡೆಯಿಂದ, KPSC ಕಡೆಯಿಂದ PC PSI ಯಾವ ಕಾಲ್ಫಾರ್ಮ್ ಆಗೋಲು. ಸೊ ಹಾಗಾಗಿ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆ ಏನೈತಿ ಟ್ರೈ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಥ್ಯಾಂಕ್ ಯು ಸೋ ಮಚ್.